ತಂದೆ, ಮುಂಜಾನೆ ವೇಳೆಯಲ್ಲಿ ನಾವು ನಮ್ಮನ್ನು ಸ್ತುತಿಸ್ತೇವೆ. ಕರ್ತನೆ, ನಮ್ಮನ್ನು ನೀವು ಜೀವಬಾಧಿರನಿಗೆ ಎನಿಸಿದೆ, ಸ್ತೋತ್ರ. ಈ ದಿನವೆಲ್ಲ ಕರ್ತನೆ ಸ್ವಾಮಿ ನಿನ್ನ ಮಹಿಮೆಗೋಸ್ಕರವಾಗಿ ನಮ್ಮನ್ನು ಉಪಯೋಗ ಮಾಡಬೇಕೆಂದು ಕೇಳಿಕೊಳ್ತೇವೆ. ವಿಶೇಷವಾಗಿ ಕರ್ತನೆ ನಿಮ್ಮ ಪಾದ ಸನ್ನಿಧಿಗೆ ಬಂದಿದ್ದೇವೆ. ಕರ್ತನೆ, ನಮಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವ ದೇವರೇ, ನಿಮ್ಮ ಜೀವವುಳ್ಳ ವಚನ ಧ್ಯಾನಿಸ್ತಾ ಇದ್ದೇವೆ. ನಮಗೆ ಉಪದೇಶ ಮಾಡು. ಯೇಸು ನಾಮದಲ್ಲಿ ತಂದೆ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಸ್ವಾಮಿ, ಆಮೇನ್. ಈ ಒಂದು ಸಮಯವನ್ನು ಕೊಟ್ಟಂತ ತಂದೆಯಾದ ದೇವರಿಗೂ ಹಾಗೂ ನಮ್ಮ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶುಭ ವಂದನೆಗಳನ್ನ ನಾನು ತಿಳಿಸ್ತೇನೆ. ಹಾಗೂ ತಮ್ಮೆಲ್ಲರಿಗೆ ಯೇಸು ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತೇನೆ. ದೇವಜನರೇ, ಈ ದಿನದ ಸಂದೇಶದ ತಲೆಬರಹ ಕರ್ತನು ಏನು ಅಪೇಕ್ಷಿಸುತ್ತಾನೆ. ಸತ್ಯವೇದದ ವಾಕ್ಯದ ಧ್ಯಾನ ಮೀಕನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 1-8 ವಚನಗಳು. ಮಕ್ಕಳ ಸತ್ಯವೇದದ ಭಾಗವು ದಾವೀದನು ತನ್ನ ಮಾತನ್ನು ಪಾಲಿಸುತ್ತಾನೆ 2 ಸಮುವೇಲ 9ನೇ ಅಧ್ಯಾಯ. 1 ವರ್ಷಕ್ಕೆ ಸತ್ಯವೇದದ ಅಧ್ಯಯನ ಭಾಗ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 1-36 ವಚನಗಳು. ಈ ದಿನ ಒಂದು ಬಾಯ್ಪಾಠ ವಚನ ಮೀಕನ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು ಎಂಬುದಾಗಿದೆ. ಈ ಭಾಗದಲ್ಲಿ ನಾವು ಕರ್ತನು ಏನು ಅಪೇಕ್ಷಿಸುತ್ತಾನೆ ಎಂಬುವ ಒಂದು ವಿಷಯವನ್ನ ಕಲಿತುಕೊಳ್ಳುವವರಾಗಿದ್ದೇವೆ. ಪ್ರೀತಿಯುಳ್ಳ ದೇವರ ಸೇವಕರೇ, ದೇವಜನರೇ, ಮೀಕ 6ನೇ ಅಧ್ಯಾಯ 1-8 ವಚನಗಳಲ್ಲಿ ದೇವರು ತನ್ನ ಜನರಿಗಾಗಿ ಹೊಂದಿರುವ ಬಯಕೆಯನ್ನ ಬಹಿರಂಗಪಡಿಸ್ತಾ ಇದೆ. ತನ್ನ ಜನರಾಗಿರುವಂತ ನಮ್ಮ ವಿಷಯದಲ್ಲಿ ದೇವರು ಎಂತಹ ಬಯಕೆಯನ್ನು ಹೊಂದಿದ್ದಾನೆ ಅಂತ ಹೇಳ್ಬಿಟ್ಟು ಈ 8 ವಚನಗಳು ನಮಗೆ ತಿಳಿಯಪಡಿಸ್ತವೆ. ಖಾಲಿ ಆಚರಣೆಗಳಿಗಿಂತ ನ್ಯಾಯ, ಕರುಣೆ ಮತ್ತು ನಮ್ರತೆ, ಈ 3 ವಿಷಯಗಳು ಇಲ್ಲಿ ಎಲ್ಲಾ ಆಚರಣೆಗಳಿಗಿಂತ ಇವುಗಳನ್ನು ನಾವು ಕೈಕೊಂಡು ನಡೀಬೇಕಂತ ಹೇಳ್ಬಿಟ್ಟು ನಮಗೆ ಕಲಿಸಿಕೊಡ್ತಾ ಇದೆ. ಈ ಭಾಗವು ಭಕ್ತರು ತಮ್ಮ ಹೃದಯಗಳನ್ನು ಪರೀಕ್ಷಿಸಲು ಮತ್ತು ದೇವರ ಮಾನದಂಡಗಳ ಮೇಲೆ ಅಥವಾ ಪ್ರಕಾರ ಬದುಕಲು ವಿಧೇಯತೆ, ಸಮಗ್ರತೆ ಮತ್ತು ಇತರರಿಗಾಗಿ ಪ್ರೀತಿಯ ಮೇಲೆ ಕೇಂದ್ರೀಕರಿಸಲು ಸವಾಲು ಹಾಕುತ್ತದೆ. ದೇವರು ಖಾಲಿ ಧಾರ್ಮಿಕ ಆಚರಣೆಗಳಿಗಿಂತ ನಿಜವಾದ ವಿಧೇಯತೆ, ಕರುಣೆ ಮತ್ತು ನಮ್ರತೆಯನ್ನು ಅದನ್ನು ಬಯಸುತ್ತಾನೆ ಅಂತ ಹೇಳ್ಬಿಟ್ಟು ಈ 8 ವಚನಗಳು ನಮಗೆ ತಿಳಿಸ್ತವೆ. ನಿಜವಾದ ನಂಬಿಕೆಯು ನೈತಿಕ ಜೀವನ, ಇತರರ ಬಗ್ಗೆ ಕಾಳಜಿ ವಹಿಸುವುದು ಮತ್ತು ದೇವರೊಂದಿಗೆ ನಮ್ರತೆಯಿಂದ ನಡೆಯುವುದರಲ್ಲಿ ಪ್ರತಿಫಲಿಸುತ್ತದೆ ಅಂತೆ. ಆತನ ಮಾನದಂಡಗಳ ಪ್ರಕಾರ ಬದುಕುವುದು ಆಶೀರ್ವಾದ ಮತ್ತು ಆತನ ಚಿತ್ತದೊಂದಿಗೆ ಹೊಂದಾಣಿಕೆಯನ್ನು ತರುತ್ತಾ ಇದೆ. ದೇವಚಂದ್ರೆ, ನಾನು ಈ 8 ವಚನಗಳನ್ನ ಮೀಕನ ಗ್ರಂಥ 6ನೇ ಅಧ್ಯಾಯ 1-8 ವಚನಗಳನ್ನ ನಾನು 4 ಭಾಗಗಳನ್ನಾಗಿ ವಿಂಗಡಿಸಿದ್ದೇನೆ. ಮೊದಲನೇ ಭಾಗ 6ನೇ ಅಧ್ಯಾಯ 1-2 ವಚನ. ದೇವರ ನ್ಯಾಯದ ಕರೆಯು. ನೀನೆದ್ದು ಬೆಟ್ಟಗಳ ಮುಂದೆ ವ್ಯಾಜ್ಯ ಹಾಕು, ನಿನ್ನ ಧ್ವನಿಯು ಗುಡ್ಡಗಳಿಗೆ ಕೇಳಿಸಲಿ ಎಂದು ಯೆಹೋವನು ನನಗೆ ನುಡಿಯುವುದನ್ನು ಆಲಿಸಿರಿ. ಬೆಟ್ಟಗಳೇ, ಯೆಹೋವನ ವ್ಯಾಜ್ಯವನ್ನು ಕೇಳಿರಿ. ಭೂಮಿಯ ಶಾಶ್ವತವಾದ ಅಸ್ತಿವಾರಗಳೇ, ಕಿವಿಗೊಡಿರಿ. ಯೆಹೋವನಿಗೆ ಆತನ ಪ್ರಜೆಯ ಮೇಲೆ ವ್ಯಾಜ್ಯವಿದೆ, ಆತನು ಇಸ್ರಾಯೇಲಿನೊಂದಿಗೆ ವಿವಾದಿಸುತ್ತಾನೆ ಅಂತ ಹೇಳ್ಬಿಟ್ಟು ಈ 2 ವಚನಗಳಲ್ಲಿ ನಾವು ಓದ್ತಾ ಇದ್ದೇವೆ. ದೇವರು ತನ್ನ ಜನರನ್ನ ಅಥವಾ ತನ್ನ ಜನರಾಗಿರುವಂತ ಇಸ್ರಾಯೇಲರನ್ನ ನ್ಯಾಯವಾಗಿ ಬದುಕಲು ಆತನು ಕರೀತಾ ಇದ್ದಾನೆ. ಅದಕ್ಕೆ ಸಾಕ್ಷಿಯಾಗಿ ದೇವರು ಬೆಟ್ಟ ಗುಡ್ಡಗಳನ್ನ ಕರೀತಾ ಇದ್ದಾನೆ. ಗಮನಿಸಿರಿ, ಇದೊಂದು ಗಂಭೀರವಾದಂತ ವಿಷಯವಾಗಿದೆ ದೇವಜನರೇ. ಬೆಟ್ಟ ಗುಡ್ಡಗಳನ್ನ ಆತನು ಸಾಕ್ಷಿಯಾಗಿ ಕರೆಯುವಂತದನ್ನ ನಾವು ನೋಡ್ತಾ ಇದ್ದೇವೆ. ತನ್ನ ಜನರನ್ನ ನ್ಯಾಯವನ್ನು ಆಚರಿಸುವುದಕ್ಕೆ ಆತನು ಕರೀತಾ ಇದ್ದಾನೆ. ದೇವಜನರೇ, ಇದೇ ರೀತಿಯಾಗಿ ನಾವು ಯೆಶಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ. 1ನೇ ಅಧ್ಯಾಯ 18ನೇ ವಚನ. ಬನ್ನಿರಿ, ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳಗಾಗುವವು.
ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು ಎಂಬುದಾಗಿ ನಾವು ಓದ್ತಾ ಇದ್ದೀವಿ. ದೇವರು ತನ್ನ ಜನರಾದ ಇಸ್ರಾಯೇಲರನ್ನ ಆತನು ವಾದಿಸುವುದಕ್ಕಾಗಿ ಆತನು ಕರೀತಾ ಇದ್ದಾನೆ. ಒಂದು ವಿವಾದ ಹಾಕ್ತಾ ಇದ್ದಾನೆ ಅವ್ರ ಮೇಲೆ. ಅದಕ್ಕೆ ಸಾಕ್ಷಿಯಾಗಿ ಬೆಟ್ಟಗಳನ್ನ ಆತನು ಕರೀತಾ ಇದ್ದಾನೆ. ಹೋಶಾಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇಸ್ರಾಯೇಲರೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ. ಯಾಕಂದ್ರೆ ಪ್ರೀತಿ, ಸತ್ಯತೆ, ದೇವಜ್ಞಾನಗಳು ದೇಶದಲ್ಲಿಲ್ಲ. ಸುಳ್ಳು ಸಾಕ್ಷಿ, ನರಹತ್ಯ, ಕಳ್ಳತನ, ವ್ಯಭಿಚಾರ ಇವುಗಳೇ ನಡೆಯುತ್ತವೆ. ದೊಂಬಿಗಳು ಆಗುತ್ತಲಿವೆ. ದೇಶವೆಲ್ಲ ರಕ್ತಮಯವಾಗಿದೆ. ಈಗಿರಲು ದೇಶವು ನರಳುವುದು ಎಂಬುದಾಗಿ ಹೋಶಾಯ 4ನೇ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ದೇವಜನರೇ, ದೇವರು ನ್ಯಾಯವನ್ನು ಆಚರಿಸಲು ತನ್ನ ಜನರನ್ನ ಕರೀತಾ ಇದ್ದಾನೆ. ನಾವು ಅದಕ್ಕೆ ಸಾಕ್ಷಿಗಳ ಕರೀತಾ ಇದ್ದಾನೆ ದೇವರು. ಮತ್ತು ದೇವರ ಸಾಕ್ಷಿಗಳು ದೊಡ್ಡದಾಗಿದ್ದಾವೆ. ನಾವು ದೇವರಿಗೆ ವಿಧೇಯರಾಗುವಂಥದ್ದನ್ನ ಕಲಿತುಕೊಳ್ಬೇಕಾಗಿದೆ. ದೇವರಿಗೆ ಜನರ ವಿರುದ್ಧ ವಿವಾದವಾಗಿದೆ, ಭಾಗದಲ್ಲಿ ವಿವಾದವಿದೆ. ಒಂದು ವಿವಾದ ಹಾಕ್ತಾ ಇದ್ದಾನೆ ದೇವರು. ನೀವು ಈ ರೀತಿಯಾಗಿದ್ದೀರಿ ಅಂತ ಹೇಳ್ಬಿಟ್ಟು ದೇವರು ಇಸ್ರಾಯೇಲರಿಗೆ ನುಡಿಯುವುದನ್ನು ನಾವು ನೋಡ್ತೇವೆ. ನಮ್ಮ ಜೀವನ ದೇವರ ಮುಂದೆ ಹೊಣೆಗಾರಿಕೆಯಾಗಿದೆ. ದೇವರು ನಮ್ಮ ನಡೆಗಳನ್ನ ಪರಿಶೀಲಿಸುತ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಳಬೇಕಾಗಿದೆ. ಹಾಗೂ 2ನೇ ಭಾಗ 6ನೇ 3ರಿಂದ 5 ವಚನಗಳನ್ನ ನಾವು ನೋಡುವಾಗ ದೇವರ ಕೃಪೆಯನ್ನ ಮರೆಯಬೇಡ ಅಂತ ಹೇಳ್ಬಿಟ್ಟು ನಮಗೆ ಈ 3 ವಚನಗಳು ತಿಳಿಸ್ತವೆ. ದೇವರ ಕೃಪೆಯನ್ನ ಮರೆಯಬೇಡ. ಈ ಭಾಗದಲ್ಲಿ, ನನ್ನ ಪ್ರಜೆಯೇ, ನಾನು ನಿನಗೇನು ಮಾಡಿದೆನು? ನಿನ್ನನ್ನು ಯಾವ ವಿಷಯದಲ್ಲಿ ಬೇಸರಗೊಳಿಸಿದೆನು? ನನ್ನ ಮೇಲೆ ಸಾಕ್ಷಿ ಹೇಳು. ನಾನು ನಿನ್ನನ್ನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿ ದಾಸತ್ವದಿಂದ ಬಿಡಿಸಿದೆನು. ಮೋಶೆಯನ್ನು, ಆರೋನನನ್ನು, ಮಿರ್ಯಾಮಳನ್ನು ನಿನಗೆ ನಾಯಕರನ್ನಾಗಿ ಕಳುಹಿಸಿದೆನು. ನನ್ನ ಜನರೇ, ಮೋವಾಬಿನ ಅರಸನಾದ ಬಾಲಾಕನು ಕೊಟ್ಟ ಸಲಹೆಯನ್ನು, ಬೇಯೋರನ ಮಗನಾದ ಬಿಳಾಮನು ಹೇಳಿದ ಉತ್ತರವನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯೆಹೋವನ ಧರ್ಮ ಕಾರ್ಯಗಳು ನಿಮ್ಮ ಗ್ರಹಿಕೆಗೆ ಬರುವ ಹಾಗೆ ನೀವು ಸಿಟ್ಟೀಮನ್ನು ಬಿಟ್ಟಂದಿನಿಂದ ಗಿಲ್ಗಾಲನ್ನು ಸೇರುವ ತನಕ ನಡೆದದ್ದನ್ನೆಲ್ಲ ಸ್ಮರಿಸಿಕೊಳ್ಳಿರಿ. ಇಸ್ರಾಯೇಲರಿಗೆ ದೇವರು ಬಹಿರಂಗವಾಗಿ ತನ್ನ ಪ್ರವಾದಿಯಾಗಿರುವಂತ ಮೀಕನ ಮೂಲಕವಾಗಿ ಆತನು ಕರೀತಾ ಇದ್ದಾನೆ. ನಾನು ನಿಮಗೆ ಮಾಡಿದಂತ ಮೇಲುಗಳನ್ನ, ಉಪಕಾರಗಳನ್ನ, ಕೃಪೆಯನ್ನ ಸ್ಮರಿಸಿಕೊಳ್ಳ್ರಿ, ನೆನಪು ಮಾಡಿಕೊಳ್ಳಿರಿ. ನಾನು ನಿಮ್ಮನ್ನು, ದೇವರು ಹೇಳ್ತಾ ಇರಲಿ, ದೇವರು ಇಸ್ರಾಯೇಲರಿಗೆ ಮಾಡಿದ ಉಪಕಾರಗಳನ್ನು ನೆನಪಿಸ್ತಾ ಇದ್ದಾನೆ. ಬಿಡುಗಡೆ, ಮಾರ್ಗದರ್ಶನ, ರಕ್ಷಣೆ ಇವೆಲ್ಲ ದೇವರ ಕೃಪೆ. ಅವರಿಗೆ ಐಗುಪ್ತ ದೇಶದ ದಾಸತ್ವದಿಂದ ಬಿಡುಗಡೆ ಮಾಡಿದರು. ದೇವರು ತನ್ನ ಸಿರಿ ಪ್ರವಾದಿಗಳಾಗಿರುವಂತ ಮೋಶೆ, ಆರೋನ, ಮಿರ್ಯಾಮಳ ಮೂಲಕವಾಗಿ ಇಸ್ರಾಯೇಲರಾಗಿರುವಂತ ತಾನು ಪ್ರೀತಿಸುವಂತ ಇಸ್ರಾಯೇಲ್ ಜನರಿಗೆ ಮಾರ್ಗದರ್ಶನವನ್ನು ನೀಡಿದರು. ದೇವರು ಮೋವಾಬಿನ ಅರಸನಾದ ಬಾಲಾಕನು, ಆ ಬಾಲಾಕನಿಗೆ ಸಲಹೆಯನ್ನು ಕೊಟ್ಟಂತ ಬಿಳಾಮನ ಇನ್ನಿಂದ ದೇವರು ತಪ್ಪಿಸಿ ಕಾಪಾಡಿದರು. ನಿಜವಾಗಲೂ ಬಾಲಾಕನು ಮತ್ತು ಬಿಳಾಮನು ಇಸ್ರಾಯೇಲ್ ಜನರಿಗೆ ಮಾಡಲು ಇಚ್ಛಿಸಿರುವಂತ ಒಂದು ಅಪಾಯ ಬಹಳ ಕೆಟ್ಟದಾಗಿತ್ತು, ಬಹಳ ಭಯಂಕರವಾಗಿತ್ತು. ಆದ್ರೆ ದೇವರು ಆ ಎಲ್ಲಾ ಅಪಾಯಗಳಿಂದ ಅವರನ್ನ ತಪ್ಪಿಸಿ ಕಾಪಾಡಿ ರಕ್ಷಣೆ ನೀಡಿದ್ರು. ಇವೆಲ್ಲ ದೇವರ ಕೃಪೆಯಾಗಿತ್ತು. ಅದಕ್ಕಾಗಿ ದೇವರು ಇಸ್ರಾಯೇಲ್ ಜನರನ್ನ ಕರೀತಾ ಇದ್ದಾನೆ, ಇವುಗಳನ್ನ ನೀವು ಸ್ಮರಿಸಿಕೊಳ್ಳಿರಿ ಎಂಬುದಾಗಿ. ದೇವಜನರೇ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳ್ತಾ ಇದೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 2ನೇ ವಚನ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು, ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವರೋ ಇಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಅರಣ್ಯದಲ್ಲೂ ಕೂಡ ದೇವರು 40 ವರ್ಷ ಇಸ್ರಾಯೇಲ್ ಜನರಿಗೆ ಮಾಡಿದಂತ ಉಪಕಾರಗಳನ್ನು ಅಲ್ಲೇ ನೆನಪಿಗೆ ತಂದುಕೊಳ್ಳ್ರಿ. ಯಾಕೆ ಮರೀತಾ ಇದ್ದೀರಿ, ಯಾಕೆ ಪಾಪ ಮಾಡ್ತಾ ಇದ್ದೀರಿ ಎಂಬುದಾಗಿ ದೇವರು ಹೇಳುವುದನ್ನು ನಾವು ನೋಡ್ತೇವೆ. ಕೀರ್ತನೆಗಳು 103 2ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿರುವಂತ ಒಂದು ವಾಕ್ಯವನ್ನು ನಾನು ನಿಮ್ಮ ನೆನಪಿಗೆ ತರುತ್ತೇನೆ. 103:2, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಾವು ದೇವರ ಆಶೀರ್ವಾದಗಳನ್ನು ಮರೆಯುವಾಗ ಆತ್ಮೀಯವಾಗಿ ಕುಗ್ಗುತ್ತೇವೆ. ಕೃತಜ್ಞತೆ ನಮ್ಮ ನಂಬಿಕೆಯನ್ನ ಬಲಪಡಿಸುವಂತದ್ದಾಗಿದೆ. ದೇವಜನರೇ, ದೇವರ ಆಶೀರ್ವಾದಗಳನ್ನು ಮರೆಯಬಾರದು. ದೇವರು ಮಾಡಿದಂತ ಮೇಲು ಉಪಕಾರಗಳನ್ನು ಮರೆಯಬಾರದು. ಇಸ್ರಾಯೇಲ್ ಜನರು ಮರೆತು ಹೋಗಿದ್ದಾರೆ. ನಮಗೆ ಪಾಠ ಇದೆ. ದೇವರ ಉಪಕಾರಗಳನ್ನ, ಆತನ ಕಾರ್ಯಗಳನ್ನ, ಸಹಾಯಗಳನ್ನ, ಆಶೀರ್ವಾದಗಳನ್ನು ಮರೆಯಬಾರದು. ನಾವು ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಕೃತಜ್ಞತೆ ನಮ್ಮ ನಂಬಿಕೆಯನ್ನ ಬಲಪಡಿಸುವಂಥದ್ದು ಆಗಿದೆ. 3ನೇ ಭಾಗ, ಮೀಕ 6ನೇ ಅಧ್ಯಾಯ
6-7 ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಯಾವುದನ್ನು ಅರ್ಪಿಸಿ ಮಹೋನ್ನತ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಲಿ? ಹೋಮದ ಪಶುಗಳನ್ನು, 1 ವರ್ಷದ ಕರುಗಳನ್ನು ತೆಗೆದುಕೊಂಡು ಬಂದು ಆತನ ಮುಂದೆ ಕಾಣಿಸಿಕೊಳ್ಳಲು, 1000 ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ಯೆಹೋವನು ಮೆಚ್ಚಾನೆ. ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲು, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನು ಸಲ್ಲಿಸಲು. ದೇವಜನರ ಹೊರಗಿನ ಆಚರಣೆಗಳು ದೇವರಿಗೆ ಸಾಕಾಗುವುದಿಲ್ಲ. ಹೊರಗಿನ ಆಚರಣೆಗಳು ಸಾಕಾಗುವುದಿಲ್ಲ. ಮೀಕ 6-6 3ನೇ ಭಾಗ ನೋಡ್ರಿ. ದೇವರು ಕರ್ತನು ಹೊರಗಿನ ಆಚರಣೆಗಳನ್ನ ಅಪೇಕ್ಷಿಸುವುದಿಲ್ಲ. ಈ 3 ವಚನಗಳು ಬಹಳ ಪ್ರಾಮುಖ್ಯ. ಇದರಲ್ಲಿ ಮುಖ್ಯವಾಗಿ 8ನೇ ವಚನ ಇರ್ತದೆ. ಈ 6-7 ವಚನಗಳನ್ನು ನೋಡಿರಿ. ಜನರು ದೊಡ್ಡ ಬಲಿಗಳನ್ನ ದೇವರಿಗೆ ಕೊಟ್ಟರೆ ದೇವರು ಸಂತೋಷ ಪಡುತ್ತಾನೆ ಅಂತ ಹೇಳ್ಬಿಟ್ಟು ಅವ್ರು ಭಾವಿಸ್ತಾ ಇದ್ದಾರ. ಆದ್ರೆ ದೇವರು ಹೃದಯವನ್ನು ನೋಡುತ್ತಾನೆ, ಆತನ ಬಲಿಗಳನ್ನು ಅಲ್ಲ. ಅವ್ರು ಕೇಳ್ತಾ ಇದಾರ, ನಾವು ದೇವರಿಗೆ ಯಾವ ಕಾಣಿಕೆಯೊಡನೆ ಆತನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಲಿ. ಕಳೆದ 15 ದಿನಗಳಿಂದ ನಾನು ಒಂದು ಸ್ಥಳಕ್ಕೆ ಸೇವೆಗೆ ಹೋಗಿದ್ದೆ. ಆ ಕುಟುಂಬ ಬಹಳ ಒಂದು ಏನು ಶಾಪಗಳಲ್ಲಿ ನರಳುತ್ತಿರುವಂತ ಒಂದು ಕುಟುಂಬ. ರೋಗ ಬಾಧೆಗಳು, ಬಡತನ ಕಾಡ್ತಾ ಇದೆ ಕುಟುಂಬವನ್ನ. ಆ ಕುಟುಂಬದಿಂದ ಒಬ್ಬ ಸಹೋದರನು ಕರ್ತನ ಕಡೆಗೆ ಈಗ ತಿರುಗಿಕೊಂಡಿದ್ದಾರೆ. ಅವರ ತಾಯಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ನಮಗೆ ಆಶೀರ್ವಾದವನ್ನು ಮಾಡಿದ್ರೆ ಆತನಿಗೆ ಒಂದು ಬೆಳ್ಳಿಯ ಗಂಟೆಯನ್ನ ಮಾಡಿಕೊಡ್ತೀವಿ ಚರ್ಚಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅವರು. ದೇವರು ಹೊರಗಿನ ಖಾಲಿಯ ಆಚರಣೆಗಳನ್ನ ಆತನು ಕೊಟ್ರೆ, ಏನಾದ್ರೂ ಆತನಿಗೆ ಕೊಟ್ರೆ ಸಂತೋಷ ಪಡ್ತಾನೆ ಅಂತ ಹೇಳ್ಬಿಟ್ಟು ಈ 6-7 ವಚನಗಳಲ್ಲಿ ಭಕ್ತನು ಹೇಳುವುದನ್ನ, ಪ್ರವಾದಿ ಹೇಳುವುದನ್ನ, ಅಥವಾ ಇಸ್ರಾಯೇಲರ ಮನಸ್ಸು ಆಗಿರ್ಬೋದು, ಅವರು ಹೇಳುವುದನ್ನ ನಾವಿಲ್ಲಿ ಗಮನಿಸುವಾಗ ದೇವರು ಅದಕ್ಕೆ ಅದನ್ನು ಸಂತೋಷ ಪಡುವುದಿಲ್ಲ. ದೇವರು ಹೃದಯವನ್ನು ಆತನು ನೋಡ್ತಾ ಇದ್ದಾನೆ. ದೇವಜನರ 1 ಸಮುವೇಲ 15ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ನಿಗ್ರಹಾರಾಧನೆಗೂ ಸಮಾನವಾಗಿರುವುದು ಅಂತ ಹೇಳ್ಬಿಟ್ಟು ನಾವು ಓದುತ್ತೇವೆ. ದೇವರ ಮಾತನ್ನು ಕೇಳುವುದು, ಅದರಂತೆ ನಡ್ಕೊಳ್ಳುವುದು ಎಲ್ಲಾ ಯಜ್ಞ ಹೋಮಗಳಿಗಿಂತಲೂ ಶ್ರೇಷ್ಠವಾದದ್ದು. ಆತನ ಮಾತನ್ನ ಕೇಳಿ ಆತನ ಮಾತಿಗೆ ವಿಧೇಯರಾಗುವಂತವ್ರನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಕೀರ್ತನೆಗಳು 51:17ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 51ನೇ ಕೀರ್ತನೆ 17ನೇ ವಚನ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ದೇವರಿಗೆ ಇದು ಬೇಕಾಗಿದೆ. ದೇವರಿಗೆ ಕುಗ್ಗಿದ ಮನಸ್ಸು ಆತನಿಗೆ ಇಷ್ಟವಾದ ಯಜ್ಞ. 1000 ಪಶುಗಳನ್ನು, ಹೋಮದ ಪಶುಗಳನ್ನು, ವರ್ಷದ ಕರುಗಳನ್ನ ಆತನು ಮೆಚ್ಚುವುದಿಲ್ಲ. 1000 ಟಗರುಗಳನ್ನು, ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ಆತನು ಮೆಚ್ಚುವುದಿಲ್ಲ. ಅಥವಾ ಚೊಚ್ಚಲ ಮಗನನ್ನ ಅರ್ಪಿಸಿರ ಆತನು ಮೆಚ್ಚುವುದಿಲ್ಲ. ಆತನು ಏನ್ ಮೆಚ್ಚುತ್ತಾ ಇದ್ದಾನಂತೆ ದೇವಚಂದ್ರೆ? ಕುಗ್ಗಿದ ಮನಸ್ಸು. ಆತನಿಗೆ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸು ಆತನಿಗೆ ಬೇಕು. ಆತನನ್ನ ಹೃದಯಪೂರ್ವಕವಾಗಿ ಪ್ರೀತಿಸಬೇಕು. ಹೃದಯ ಬೇಕಾಗಿದೆ ಆತನಿಗೆ. ಆತನನ್ನ ಅರಿತು ಆತನನ್ನ ಹಿಂಬಾಲಿಸುವಂಥದ್ದು ಆತನಿಗೆ ಬೇಕಾಗಿದೆ. ಚರ್ಚಿಗೆ ಹೋಗುವುದು, ಪ್ರಾರ್ಥನೆ ಮಾಡುವುದು ಸಾಕಾಗುವುದಿಲ್ಲ. ಹೃದಯದಲ್ಲಿ ಬದಲಾವಣೆ ಇರಬೇಕು. ಬದಲಾವಣೆಯನ್ನು ದೇವರು ಬಯಸ್ತಾನೆ. ಚರ್ಚಿಗೆ ಹೋಗುವಂಥದ್ದು ಆಶೀರ್ವಾದ, ಒಳ್ಳೆಯದು. ಆಜ್ಞೆಯನ್ನು ಕೈಕೊಂಡು ನಡೆಯುವುದು, ಪ್ರಾರ್ಥನೆ ಮಾಡುವುದು ನಿಜವಾಗ್ಲೂ ಇಷ್ಟು ಮಾತ್ರ ಸಾಕಾಗುವುದಿಲ್ಲ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದಂತೆ ಯಾರು ನಡೀತಾರೋ ಅವರೇ ಪರಲೋಕ ರಾಜ್ಯಕ್ಕೆ. ತಂದೆ ಚಿತ್ತದಂತೆ ನಡೆಯುವಂಥದ್ದು ಪ್ರಾಮುಖ್ಯವಾಗಿ ನಾವು ಕಲಿತುಕೊಳ್ಳಬೇಕಾಗಿದೆ. 4ನೇದಾಗಿ ನಾವು ನೋಡ್ತೇವೆ, ಕೊನೆ ವಚನ, ಬಾಯ್ಪಾಠ ವಚನ. ಮನುಷ್ಯನೇ, ಒಳ್ಳೆಯದಿಂತದೆ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ದೇವರ ನಿಜವಾದಂತ ಇಚ್ಛೆ ಏನಾಗಿದೆ? 8ನೇ ವಚನ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಮುಖ್ಯವಾದ ವಚನ 8ನೇ ವಚನ. ಸತ್ಯವೇದಕ್ಕೆ, ಈ ಬೈಬಲ್ಗೆ ಒಂದು ಹೃದಯ ಇದ್ದಂಗ ಈ ವಚನ. ಕ್ರೈಸ್ತರೇ, ದೇವರು ನಮ್ಮಿಂದ ಏನು ಬಯಸ್ತಾ ಇದ್ರ? ದೇವರ ಇಚ್ಛೆ ಏನು ನಮ್ಮ ವಿಷಯದಲ್ಲಿ? ಯಾಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ? ಮೊದಲನೇ ಭಾಗ ಹೇಳ್ತಾ ಇದೆ, ಇಲ್ಲಿ ನಾವು ಓದ್ತಾ ಇದ್ದೇವೆ, ದೇವರಿಗೆ ನ್ಯಾಯವನ್ನು ಆಚರಿಸಬೇಕು. ನ್ಯಾಯವನ್ನು ಆಚರಿಸಬೇಕು. ಜಕರಿಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ
9ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ಓದ್ತೇನೆ. ಸೇನಾಧೀಶ್ವರನಾದ ಯೆಹೋವನು ಇಂತೆಂದಿದ್ದಾನೆ, ಸರಿಯಾಗಿ ನ್ಯಾಯ ತೀರಿಸಿರಿ, ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನು ತೋರಿಸಿರಿ. ವಿಧವೆ, ಅನಾಥ, ವಿದೇಶಿ, ದರಿದ್ರ ಇವರ್ಯಾರಿಗೂ ಅನ್ಯಾಯ ಮಾಡಬೇಡ್ರಿ. ನಿಮ್ಮಲ್ಲಿ ಯಾವನು ತನ್ನ ಸಹೋದರನಿಗೂ ಕೇಡನ್ನು ಬಗೆಯದಿರಲಿ. ಗಮನಿಸಿರಿ, ದೇವರಿಗೆ ನೀತಿಯ ಜೀವನವನ್ನು ನಡೆಸಬೇಕಾಗಿದೆ. ನೀತಿಯ ಜೀವನವನ್ನು ನಡೆಸಬೇಕಾಗಿದೆ. ಎರಡನೇದಾಗಿ ಆತನ ಕರ್ತನ ಹೇಳ್ತಾ ಇದ್ದಾನೆ ಆ ಭಾಗದಲ್ಲಿ ಏನಂತೆ, ಕರುಣೆಯಲ್ಲಿ ಆಸಕ್ತನಾಗಿರು. ಕರುಣೆ, ಪ್ರೀತಿ ಮಾಡು, ಇತರರನ್ನ ಕರುಣೆ ತೋರಿಸು, ದಯೆ ತೋರಿಸು, ಇತರರ ಸೇವೆ ಮಾಡು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 3ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ದೇವಜನರು, ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು ಆಗಿರುವಂತ ನೀವುಗಳು, ದೇವರಿಗೆ ಪ್ರಿಯರಾಗಿರುವಂತ ನೀವುಗಳು ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಬೇಕಂತೆ. ಪ್ರೀತಿ ದಯೆಯಿಂದ ವರ್ತಿಸಬೇಕು. ಮೂರನೇದಾಗಿ ಪ್ರವಾದಿ ಹೇಳ್ತಾ ಇದ್ದಾನೆ, ದೇವ್ರು ಏನ್ ಬಯಸ್ತಾ ಇದಾರೆ, ಏನ್ ಅಪೇಕ್ಷೆ ಪಡ್ತಾರೆ ನಮ್ಮಿಂದ. ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳಬೇಕು, ದೇವರಿಗೆ ನಯವಾಗಿ ದೇವರೊಂದಿಗೆ ನಡ್ಕೊಳ್ಬೇಕು, ಅಹಂಕಾರವಿಲ್ಲದ ದೇವರನ್ನು ಅನುಸರಿಸಬೇಕು. ಯಾಕೋಬ 4:6 ಹೀಗೆ ಬರೆಯಲ್ಪಟ್ಟಿದೆ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ನೀಡುತ್ತಾನೆ, ಅದರಿಂದ ದೇವರ ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರ ಹೇಳುತ್ತದೆ. ದೀನರಿಗೆ ದೇವರ ಕೃಪೆಯನ್ನು ಅನುಗ್ರಹಿಸಿದೆ. ಯಾರು ಆತನ ಮುಂದೆ ತಗ್ಗಿ ಬಗ್ಗೆ ನಡ್ಕೊಳ್ತಾರೋ, ಆತನನ್ನು ಯಾರು ವಿನಯದಿಂದ ಆತನನ್ನು ಹಿಂಬಾಲಿಸುತ್ತಾರೋ ಅವರನ್ನು ದೇವಜನರೇ ನೋಡ್ರಿ, ಆಶೀರ್ವದಿಸುವಂತ ವಿಧಾನ, ಅವರಿಗೆ ಕೃಪೆ ತೋರಿಸ್ತಾನೆ. ದೇವರಿಗೆ ಮುಖ್ಯವಾದದ್ದು ನಮ್ಮ ಹೃದಯ ಮತ್ತು ಜೀವನ ಶೈಲಿ, ನ್ಯಾಯ, ಕರುಣೆ, ವಿನಯ ಇವುಗಳನ್ನು ಅನುಸರಿಸಬೇಕು. ನಮ್ಮ ಜೀವನ ಶೈಲಿ, ನಮ್ಮ ನಡತೆಯನ್ನು ನೋಡ್ತಾನೆ ದೇವರು. ಇಲ್ಲಿ ಮುಖ್ಯವಾಗಿ 8 ವಚನಗಳಲ್ಲಿ ನಾವು ನೋಡ್ತೇವೆ, ದೇವರು ನ್ಯಾಯಪ್ರಿಯನು ಆದ್ರೆ ಕೃಪೆಯುಳ್ಳವನಾಗಿದ್ದಾನೆ. ಆತನ ಆಚರಣೆಗಳಿಗಿಂತ ಜೀವನದ ಸತ್ಯತೆಯನ್ನು ನೋಡುತ್ತಾನೆ. ನಾವು ನ್ಯಾಯವಾಗಿ ಬದುಕಬೇಕು, ದಯೆಯಿಂದ ವರ್ತಿಸಬೇಕು, ವಿನಯದಿಂದ ದೇವರನ್ನು ಅನುಸರಿಸಬೇಕು. ಕೊನೆಯದಾಗಿ ನಾವು ನೋಡ್ತೇವೆ, ನಾವು ದೇವರನ್ನು ಸಂತೋಷ ಪಡಿಸುತ್ತಿದ್ದೇವಾ ಅಥವಾ ಕೇವಲ ಆಚರಣೆಗಳನ್ನು ಮಾತ್ರ ಮಾಡುತ್ತಿದ್ದೇವಾ? ದೇವರಿಗೆ ಬೇಕಾಗಿರೋದು ಆಚರಣೆಗಳನ್ನು, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು, ಆತನನ್ನ ಸಂತೋಷ ಪಡಿಸಬೇಕು. ದೇವ ಜನರೇ, ಸಹೋದರ ಸಹೋದರಿಯರೇ, ಹಿರಿಯರೇ, ಸಹೋದರಿಯರೇ, ದೇವ ಪ್ರಜೆಗಳೇ, ನಾವು ಒಬ್ಬೊಬ್ಬರು ಕೂಡ ದೇವರನ್ನು ಸಂತೋಷ ಪಡಿಸುವಂತ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ನಡೆದುಕೊಳ್ಳೋಣ. ಈ ದಿನದ ಒಂದು ದೇವರ ಸೇವಕರ ಸುವಾರ್ತಿಕರ ಜೀವನ ಚರಿತ್ರೆ ರೆವರೆಂಡ್ ಪಿ ಸಂವೇಲ್ ಐನವರಿದ್ದಾರೆ. ಪಿ ಅಂದ್ರೆ ಪೀಟರ್ ಸಂವೇಲ್. ಇವರು ನಮ್ಮ ಒಬ್ಬ ಪ್ರಭಾವಿ ಭಾರತೀಯ ಕ್ರೈಸ್ತ ಸಭಾಪಾಲಕ ಆಗಿದ್ದಾನೆ ಮತ್ತು ಸ್ವಾರ್ಥಿಕರಾಗಿದ್ದರು. ಭಾರತೀಯ ಸಭೆಯ ರಚನೆಯ ಅವಧಿಯಲ್ಲಿ ಅವರ ನಿಷ್ಠಾವಂತ ಸೇವೆ ಮತ್ತು ನಾಯಕತ್ವಕ್ಕೆ ಹೆಸರುವಾಸಿಯಾಗಿದ್ರಂತೆ. ರೆವರೆಂಡ್ ಪೀಟರ್ ಸಂವೇಲ್ ಐನವರು ನಮ್ಮ ಭಾರತ ದೇಶದ ಕ್ರೈಸ್ತತ್ವದ ಸಭೆಗಳ ಒಂದು ಆಶೀರ್ವಾದಕ್ಕಾಗಿ ಸ್ವಾರ್ಥಿಕರಾಗಿ ಉತ್ತಮವಾದ ಸೇವೆಗಳನ್ನ ನಿಷ್ಠಾವಂತ ಸೇವಕರಾಗಿ ಸೇವೆಯನ್ನು ಮಾಡಿದಂತ ಒಬ್ಬ ಪ್ರಬಲ ದೇವರ ಸೇವಕರಾಗಿದ್ದಾರೆ. ಅವರು ತಮ್ಮ ಜೀವನವನ್ನ ಸುವಾರ್ತೆಯನ್ನು ಹರಡಲು, ಸ್ಥಳೀಯ ಸಭೆಗಳನ್ನು ಪೋಷಿಸಲು ಮತ್ತು ನಂಬಿಕೆ ಮತ್ತು ಶಿಸ್ತಿನಲ್ಲಿ ಭಕ್ತರಿಗೆ ಮಾರ್ಗದರ್ಶನವನ್ನು ನೀಡಲು ಮುಡುಪಾಗಿಟ್ಟಿದ್ದರು. ದೇವಜನರೇ, ಅವರು ತಮ್ಮ ಜೀವನವನ್ನ ದೇವರ ಸುವಾರ್ತೆಯನ್ನ ಹರಡಲಿಕ್ಕೆ ಮುಡುಪಾಗಿಟ್ಟಿದ್ರು. ಲೋಕಲ್ ಚರ್ಚಸ್ ಅನ್ನ ಪೋಷಿಸಲಿಕ್ಕೆ ಮತ್ತು ಎಲ್ಲಾ ದೇವರನ್ನು ನಂಬಿದಂತ ಜನರನ್ನ ಅವರು ನಂಬಿಕೆ ಮತ್ತು ಶಿಸ್ತಿನಲ್ಲಿ ಮಾರ್ಗದರ್ಶನವನ್ನು ನೀಡಲು ಮುಡುಪಾಗಿಟ್ಟಿದ್ದರು. ನಮ್ಮ ಮೇಲೆ ಅತಿ ದೊಡ್ಡದಾದಂತಹ ಭಾರವಿದೆ. ದೇವರಿಗೆ ಒಂದು ದಿವಸ ನಾವು ಲೆಕ್ಕ ಒಪ್ಪಿಸಬೇಕು. ನಾವು ದೇವರ ಸೇವೆಯನ್ನು ರೆವರೆಂಡ್ ಪೀಟರ್ ಸಂವೇಲ್ ಐನವರಂತೆ ಮಾಡಲು ದೇವರು ನಮ್ಮನ್ನು ಕರೆದಿದ್ದಾನೆ. ಹಾಗಾಗಿ ನಗರ ಮತ್ತು ಗ್ರಾಮೀಣ ಸಮುದಾಯಗಳಿಗೆ ಸೇವೆ ಸಲ್ಲಿಸ್ತಾ ಇದ್ರು. ಅವರು ನಮ್ರತೆ ಮತ್ತು ಬದ್ಧತೆಯಿಂದ ಸೇವೆ ಸಲ್ಲಿಸಿದ್ರಂತೆ. ನಮ್ರವಾಗಿ ಅವರು ದೇವರ ಸೇವೆಯನ್ನು ಮಾಡಿದ್ರು. ಬದ್ಧತೆಯಿಂದ ದೇವರಿಗೆ ನಡ್ಕೊಂಡ್ರು. ಅವರು ಶಿಕ್ಷಣ, ಪ್ರಾರ್ಥನೆ ಮತ್ತು ನೈತಿಕ ಸಮಗ್ರತೆಯನ್ನು ಒತ್ತಿ ಹೇಳ್ತಾ ಇದ್ರು. ಶಿಕ್ಷಣದ ಬಹಳ ಅವಶ್ಯಕತೆ ಮತ್ತು ಪ್ರಾರ್ಥನಾ ಜೀವಿತದ ಅವಶ್ಯಕತೆ ಮತ್ತು ದೇವರಿಗೆ ಇವತ್ತು ದೇವರು ನಮ್ಮೊಂದಿಗೆ ಮಾತಾಡಿದಂತ ಮೀಕ 6ನೇ ಅಧ್ಯಾಯ 1-8 ವಚನ,
ನ್ಯಾಯವನ್ನು ಆಚರಿಸುವುದು, ನೈತಿಕ ಜೀವಿತವನ್ನ ಅವರು ಒತ್ತಿ ಹೇಳ್ತಾ ಇದ್ರು. ಅವರ ಜೀವನವು ಕ್ರಿಸ್ತನ ಮೇಲಿನ ಆಳವಾದ ಭಕ್ತಿ ಮತ್ತು ಜನರ ಮೇಲಿನ ಹೃದಯವನ್ನು ಪ್ರತಿಬಿಂಬಿಸಿತು. ನಂಬಿಕೆ ಮತ್ತು ಸೇವೆಯ ಅವರ ಹೆಜ್ಜೆಗಳನ್ನು ಅನುಸರಿಸಲು ಅನೇಕರನ್ನು ಪ್ರೇರೇಪಿಸಿತು. ಆಮೆನ್. ದೇವರಿಗೆ ಸ್ತೋತ್ರ. ಅವರ ನಂಬಿಕೆ ಮತ್ತು ಅವರ ಸೇವೆಯ ಹೆಜ್ಜೆಗಳನ್ನು ಅನುಸರಿಸಲಿಕ್ಕೆ ಅನೇಕರನ್ನ ಪ್ರೋತ್ಸಾಹಿಸ್ತಾ ಇದೆ. ಅವರ ಒಂದು ಏನು ಚರಿತ್ರೆ. ರೆವರೆಂಡ್ ಪೀಟರ್ ಸಾಮ್ಯುಯೆಲ್ ಅಯ್ಯನವರು ದೇವರ ಸೇವೆಯನ್ನ ನಮ್ಮ ಭಾರತ ದೇಶದ ಗ್ರಾಮೀಣ ಪ್ರದೇಶದಲ್ಲಿ, ಸಭೆಗಳಲ್ಲಿ, ಪಟ್ಟಣಗಳಲ್ಲಿ ಮಾಡಿದರು, ಸುವಾರ್ತೆ ಸಾರಿದರು ಮತ್ತು ಅನೇಕರನ್ನ ಕರ್ತನಿಗಾಗಿ ಗೆದ್ದುಕೊಂಡ್ರು. ಮತ್ತು ಕರ್ತನಿಗಾಗಿ ಸಿದ್ಧವಾದಂತ ಜನಾಂಗವನ್ನು ಆತನಿಗಾಗಿ ಸಿದ್ಧಪಡಿಸಿದ್ರು. ಅದಕ್ಕಾಗಿ ಅವರನ್ನು ತರಬೇತಿಗೊಳಿಸಿದ್ರು. ಈ ಒಂದು ಮಾದರಿಯನ್ನು ನಾವು ಅನುಸರಿಸೋಣ. ನಾವು ಕೂಡ ದೇವರ ಕೃಪೆಗೆ ಪಾತ್ರರಾಗಿರೋಣ. ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರ ಆತ್ಮಿಕ ಪ್ರಯೋಜನವಾಗಿ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ನಾವು ನಿಮ್ಮ ಪಾದ ಸನ್ನಿಧಾನದಲ್ಲಿ ಆಶೀರ್ವಾದ ಹೊಂದಿದ್ದೇವೆ. ಕರ್ತನೆ, ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂತ ಎಲ್ಲಾ ನಿನ್ನ ದಾಸರನ್ನ, ದಾಸಿಯರನ್ನ, ನಿನ್ನ ಮಕ್ಕಳನ್ನೆಲ್ಲರನ್ನು ಆಶೀರ್ವಾದ ಮಾಡು ಸ್ವಾಮಿ. ಯೆಹೋವನು ಮನುಷ್ಯನಿಂದ ಅಪೇಕ್ಷಿಸುವುದೇನು? ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ಆತನಿಗೆ ನಮ್ರವಾಗಿ ನಡ್ಕೊಳ್ಳುವುದನ್ನು. ಇಷ್ಟನ್ನೇ ಹೊರತು ಬೇರೆ ಏನನ್ನ ಆತನ ಅಪೇಕ್ಷಿಸುವುದಿಲ್ಲ. ದೇವರೇ, ಈ ಒಂದು ಆತ್ಮೀಯ ಪಾಠಗಳಿಗಾಗಿ ಸ್ತೋತ್ರ ಅಪ್ಪ. ಒಂದು ಖಾಲಿ ಆಚರಣೆಗಳಿಗಿಂತ ದೇವರೇ, ನಿನ್ನನ್ನು ಪ್ರೀತಿಸುವುದು, ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಉತ್ತಮವಾಗಿದೆ. ಜಜ್ಜಿದ ಹೃದಯವೇ, ಪಶ್ಚಾತ್ತಾಪದಿಂದ ನಡ್ಕೊಳ್ಳುವಂತ ಒಂದು ಜೀವನವೇ ದೇವರಿಗೆ ಮೆಚ್ಚುಗೆಯಾದಂತ ಇಷ್ಟ ಯಜ್ಞ ಎಂಬುದಾಗಿ ಹೇಳಿದೆ ರಾಜ. ಸ್ತೋತ್ರ. ನನ್ನ ತಂದೆಯೇ, ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬೊಬ್ಬರಿಗೆ ಬೇಕಾಗಿರುವಂತ ಆರೋಗ್ಯ, ತಂದೆಯ ದೇವರೇ, ಪ್ರತಿಯೊಬ್ಬರಿಗೆ ಬೇಕಾಗಿರುವಂತ ಶಾಂತಿ, ಸಮಾಧಾನ, ನಿನ್ನ ಬಲವನ್ನು ಒದಗಿಸಿಕೊಡೆಂಬುದಾಗಿ ಕೇಳಿಕೊಳ್ತೇವೆ ಸಭಾ. ವಿಶೇಷವಾಗಿ ಇನ್ನು ಅನೇಕರು ಭಾಗವಹಿಸ್ತಾ ಇಲ್ಲ, ಅವರು ಕೂಡ ಸ್ವಾಮಿ ತಪ್ಪದೆ ಅಪ್ಪ ಅವರು ಭಾಗವಹಿಸಿ ನಿನ್ನ ಆತ್ಮೀಕ ಮೇಲುಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡು. ನಮ್ಮ ಕಲ್ವಾರಿ ಶಾಪಲ್ ಸಂಸ್ಥೆಯನ್ನು ಆಶೀರ್ವಾದ ಮಾಡು. ನಮ್ಮ ನಿರ್ದೇಶಕರುಗಳನ್ನು ಹಾಗೂ ಉಪನಿರ್ದೇಶಕರುಗಳನ್ನು, ಅವರ ಕುಟುಂಬಗಳನ್ನು ನಿನ್ನ ಕರಗಳ ಸಮರ್ಪಿಸ್ತೇವೆ ದೇವರೇ. ಅವರು ಕರ್ತನೆ ಸ್ವಾಮಿ ಉತ್ತಮವಾಗಿ ದೇವರೇ ಸ್ವಾಮಿ ಇನ್ನೂ ಹೆಚ್ಚಾಗಿ ನಿನ್ನ ಮಹಿಮೆಗೋಸ್ಕರ ಜೀವಿಸಲು ಬೇಕಾಗಿರುವಂತಹ ಸಕಲವಂತ ಆತ್ಮೀಯ ವರಗಳನ್ನು, ಆಶೀರ್ವಾದಗಳನ್ನು ಒದಗಿಸಿಕೊಡುವಂತ ಕೇಳಿಕೊಳ್ತೇವೆ. ಎಲ್ಲೆಲ್ಲಿ ಕರ್ತನೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೋ ನಿನ್ನ ಹಸ್ತದಲ್ಲಿ ಚಾಚಲ್ಪಡಲಿ ಸ್ವಾಮಿ. ಕೊರತೆಗಳನ್ನು ನೀಗಿಸಿ ನಡೆಸುವುದಾಗಿ ಕೇಳಿಕೊಳ್ತೇವೆ. ನಿನ್ನ ಕೃಪೆಯಿಂದ ಉತ್ತಮವಾದ ಅಡ್ಮಿಷನ್ಸ್ ಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಮತ್ತು ಕರ್ತನೆ ಹಾಸ್ಟೆಲ್ಗಳಿಗಾಗಿ, ಹೋಮ್ಸ್ಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಆಶೀರ್ವಾದ ಮಾಡುತ್ತೇವೆ. ಅಭಿವೃದ್ಧಿಪಡಿಸು, ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ನಡೆಸು. 18 ರಾಜ್ಯಗಳು ನಡೀತಿರುವಂತಹ ಸೇವೆಗಳನ್ನು ದೇವರೇ ನಿನ್ನ ಮಹಿಮೆಗೋಸ್ಕರವಾಗಿ ಅಭಿವೃದ್ಧಿಪಡಿಸು ದೇವರೇ. ನಮ್ಮ ಸಂಸ್ಥೆಯು ಸ್ವಾಮಿ ದೇವರೇ ಅಪ್ಪ ಮಾಡುವಂತ ಎಲ್ಲ ಸೇವೆಗಳನ್ನು ನೀನು ಮರೆಯುವುದಕ್ಕೆ ಅನ್ಯಾಯಸ್ಥನಾದ ದೇವರಲ್ಲ. ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ, ಪ್ರತಿ ಕೊರತೆಗಳನ್ನು ನೀಗಿಸಿ ನಡೆಸು. ಉತ್ತಮವಾಗಿ ಕರ್ತನೆ ಸ್ವಾಮಿ, ನಿಮ್ಮ ಸೇವೆಗಳಲ್ಲಿ ತೊಡಗಿರುವಂತ ಎಲ್ಲಾ ನಿನ್ನ ದಾಸರನ್ನು ಬಲಪಡಿಸು, ನಡೆಸು. ಈ ಪ್ರಾರ್ಥನೆ ಕೇಳಿದ್ರೆ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ನಾಮದಲ್ಲಿ ತಂದೆ ಚಿಕ್ಕ ಪ್ರಾರ್ಥನೆಯನ್ನ ಕೇಳಿಕೊಳ್ತೇನೆ ಸ್ವಾಮಿ. ಆಮೆನ್.